ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿರಬೇಕು ಅಂತಾನು ಆ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಆ್ಯಂಡ್ ಹೌ ಈಸ್ ಯೋರ್ ವೆಯ್ಟ್ ಲಾಸ್ ಗೋಯಿಂಗ್ ಆನ್? ನಂದಂತೂ ನೀವು ನೋಡ್ತಾನೆ ಇದ್ದೀರಿ ಆ ಥರ ಮಾಡ್ತಾಯಿದ್ದೀನಿ ಅಂತ. ಬಾಯ್ಗೂ ಕಂಟ್ರೋಲ್ ಮಾಡೀನಿ, ಎಕ್ಸಸೈಸ್ ಮಾಡ್ಲತ್ತೀನಿ, ವಾಕಿಂಗ್ ಅಂತೂ ಮಾಡ್ತಾಯಿದ್ದೀನಿ. ಎಲ್ಲ ಮಾಡ್ರೂ ವೇಯಿಂಗ್ ಸ್ಕೇಲ್ ಮೇಲೆ ಯಾಕೆ ಕಡಿಮೆ ತೋರಿಸಲ್ದು ಗೊತ್ತಿಲ್ಲ, ಬಟ್ ಹಮೇಶ ಜಾಸ್ತಿನೇ ತೋರಿಸ್ತಾ ಇದೆ. ಫಸ್ಟ್ ತಂದ ತಕ್ಷಣ ನೋಡೀನಿ 83.50 ಬಂತು, ಆನಂತರ 84 ಬಂತು, ಆನಂತರ 85, ಇವಾಗ 85.80 ತೋರಿಸ್ತಾ ಇದೆ. ಐ ಡೋಂಟ್ ನೋ ವಾಟ್ ಟು ಬಿಲೀವ್. ಅದಕ್ಕೆ ಇವಾಗ ನಾನೇನು ಡಿಸೈಡ್ ಮಾಡೀನಿ ಅಂದರೆ ಈ ವೇಯಿಂಗ್ ಮಷೀನು ವಾಪಸ್ ಕೊಟ್ಬಿಡೋಣ ಬೇಡ, ಯಾಕಂದರೆ ರಿಟರ್ನ್ ಟೈಮ್ ಇದೆ, ನಾಳೆ ಲಾಸ್ಟ್. ಅದ್ರ ಸಲುವಾಗಿ ನನಗೆ ರಿಟರ್ನ್ ಇಟ್ಬಿಟ್ಟೇನೆ. ಐ ಥಿಂಕ್ ನಾಳೆ ಅವ್ರು ನಾಡ್ದು ಬಂದು ವಾಪಸ್ ಒಯ್ತಾರೆ. ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ವೇಯಿಂಗ್ ಮಷೀನ್ ಅಟ್ ಆಲ್. ನಂದು ಮಿಸ್ಟೇಕಾ ವೇಯಿಂಗ್ ಮಷೀನ್ ಮಿಸ್ಟೇಕ ನಂಗೆ ಅರ್ಥ ಆಗ್ತಾ ಇಲ್ಲ. ಅದ್ರ ಸಲುವಾಗಿ ನಾನಂತೂ ವೇಯಿಂಗ್ ಮಷೀನ್ ವಾಪಸ್ ಕೊಟ್ಬಿಡಬೇಕು ಅಂತ ಡಿಸೈಡ್ ಮಾಡೀನಿ ಫ್ರೆಂಡ್ಸ್. ಆ್ಯಂಡ್ ಇದು ಆಯಿತು ನಂದು ಬಾಡಿ ವೇಟ್ ಬಗ್ಗೆ ಮೆಷರ್ಮೆಂಟ್ಸ್ ಏನು ನೀವು ನೋಡ್ತಾ ಇದ್ರಲ್ಲ ವೇಯಿಂಗ್ ಸ್ಕೇಲ್ ಮೇಲೆ ಅದು. ಆ್ಯಂಡ್ ಐ ಆಮ್ ಶೋರ್ ವೇಯಿಂಗ್ ಸ್ಕೇಲ್ ಹಮೇಶ ರೈಟ್ ಇರ್ತದೋ ಅಂದ್ರೆ ನಂದು ಇವಾಗ ಜಾಸ್ತಿ ತೋರಿಸ್ತಾ ಇದೆಯಲ್ಲ ಅದಕ್ಕೆ ರಾಂಗ್ ಇದೆ ಅಂತ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಯಾವಾಗಲೂ ನಾವು ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ. ನಮ್ಮ ಮಸಲ್ ವೇಟ್ನೂ ಇರ್ತವೆ, ವಾಟರ್ ವೇಟ್ ಇರ್ತದೆ. ಸೊ ಪ್ರತಿಯೊಂದು ಪಾಯಿಂಟ್ ಕನ್ಸಿಡರ್ ಮಾಡಬೇಕಾಗ್ತದೆ ನಾವು. ಆ್ಯಂಡ್ ನಾನೊಂದು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ರಂದ್ರೆ, ನನ್ನ ತಂಗಿ ಮನೆಗೆ ಹೋಗಿ ಬಂದಿಲ್ಲ, ಆವಾಗ ನಾನು ಬೆಳಗ್ಗೆ ಬಳಿಕೋಬೋತಿನಾಗ ಲೆಫ್ಟ್ ಹ್ಯಾಂಡ್ ಬಳಿ ತೆಗೆದು ರೈಟ್ ಹ್ಯಾಂಡ್ನಾಗ ಇಕ್ಕೋಬೋತಿನಾಗ ಆರಾಮ್ಸೆ ಅಂಟ ಹೋಗ್ತು. ಬಂದ ತಕ್ಷಣ ತೆಗಿಬೇಕಾದ್ರೂ ತೆಗಿಲಕ್ಕಾಗಿಲ್ಲ, ಅಷ್ಟು ಪೇನಾಯಿತು. ಸೊ ಸ್ವೆಲ್ಲಿಂಗ್ ಜಾಸ್ತಿ ಆಯ್ತದ ನನ್ನ ಬಾಡಿನಾಗ ಅಂತ ನನಗೆ ಮುಂಚೆನೂ ಗೊತ್ತು. ಯಾಕಂದ್ರೆ ನಾನು ಮುಂಜಾನೆ ಹಾಕ್ಕೊಂಡಿರೋವಂಥ ಬ್ಲೌಸ್ ಸಾಯಂಕಾಲ ಬರೋ ತನಕ ತೆಗಿಬೇಕಂದ್ರೆ ಟೈಟ್ ಆಗಿ ಹೋಗ್ತಿತ್ತು. ಸೊ ಸ್ವೆಲ್ಲಿಂಗ್ ಭಾಳ ಜಲ್ದಿ ಆಯಿತು, ವಾಟರ್ ರಿಟೆನ್ಷನ್ ಜಾಸ್ತಿ ಆಯ್ತು ಅಂತ ನನಗೆ ಅನ್ನಿಸ್ತದೆ. ಸೊ ಅದ್ರ ಸಲುವಾಗಿ ಐ ನೀಡ್ ಟು ವರ್ಕ್ ಮೋರ್, ಐ ನೀಡ್ ಟು ರಿಸರ್ಚ್ ಮೋರ್ ಆನ್ ಮೈ ಬಾಡಿ ಆ್ಯಂಡ್ ಮೈ ಡಯಟ್ ಆಲ್ಸೋ. ಬಟ್ ಒಂದಂತೂ ಫ್ಯಾಕ್ಟು, ನಾವು ಪೋರ್ಷನ್ ಕಂಟ್ರೋಲ್ ಮಾಡಿ ಊಟ ಮಾಡಲೇಬೇಕು. ಆ್ಯಂಡ್ ಮಧ್ಯಾಹ್ನ ಅನ್ವಾಂಟೆಡ್ ಸ್ಲೀಪ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೈಟ್ 8 hours ಆರಾಮಾಗಿ ಮಲಗಿದೆವು ಅಂದ್ರೆ ಅದ್ರ ನಂತರ ಮಧ್ಯಾಹ್ನ ಮಲ್ಕೊಳಕ್ಕೆ ಹೋಗಬಾರ್ದು. ನನ್ನ ಬಾಡಿ ಪ್ರಕಾರ ನಾನು ಮಧ್ಯಾಹ್ನಕ್ಕೆ ಮಲ್ಕೊಂಡ್ರೆ ಕಂಪಲ್ಸರಿ ವೇಟ್ ಪುಟ್ ಆನ್ ಮಾಡ್ತೀನಿ ನಾನು ಟೆಲಿಂಗ್ ಅಬೌಟ್ ಮೀ. ಆ್ಯಂಡ್ ಇವಾಗ ವೀಡಿಯೋಗೆ ಬಂದರೆ ಕಂಪಲ್ಸರಿ ಎಕ್ಸಸೈಸ್ ಮಾಡಬೇಕು. ಆ್ಯಂಡ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಎಕ್ಸಸೈಸ್ ಮಾಡಿದರೆ ಮಾತ್ರ ನನ್ನ ಬಾಡಿ ಪ್ರಕಾರಕ್ಕೆ ನಾನು ವೇಟ್ ಕಡಿಮೆ ಮಾಡ್ಕೋಬೋದು. ಕೆಲವೊಬ್ಬರಿಗೆ ವಾಕಿಂಗ್ ಮಾಡೋನು, ಕೆಲವೊಬ್ಬರಿಗೆ ಡೈಟಿಂಗ್ ಮಾಡಿದ್ರೂ ವೇಟ್ ಲಾಸ್ ಆಗ್ತದೆ. ಬಟ್ ಮೈ ಬಾಡಿ ಈಸ್ ನಾಟ್ ದಟ್ ಟೈಪ್ ಫ್ರೆಂಡ್ಸ್. ಕಂಪಲ್ಸರಿ ಎಕ್ಸಸೈಸ್ ಮಾಡಲೇಬೇಕು, ಆವಾಗ ಮಾತ್ರ ನನಗೆ ವೇಟ್ ಲಾಸ್ ಆಗ್ತದೆ. ಆ್ಯಂಡ್ ಇಲ್ಲಿ ವೇಟ್ ಲಾಸ್ ಸಲುವಾಗಿ ನಾವು ಎಕ್ಸಸೈಸ್ ಮಾಡಬೇಕಾದ್ರೆ ಆ್ಯಸ್ ಯೂಶ್ವಲಿ ಐ ಸೇ ಸ್ಟಾರ್ಟ್ ಯುವರ್ ಎಕ್ಸಸೈಸ್ ವಿತ್ ವಾರ್ಮ್ ಅಪ್. ಚಳಿ ವಾರ್ಮ್ ಅಪ್ ಮಾಡಿರಿ. ಆ್ಯಂಡ್ ಇಲ್ಲಿಂದ ತನಕ ನೀವು ನೋಡಿರಿ ವಾರ್ಮ್ ಅಪ್ ಮಾಡೀನಿ ಆ್ಯಂಡ್ ಎಕ್ಸಸೈಸ್ನು ಸ್ಟಾರ್ಟ್ ಮಾಡೀನಿ. ಇವತ್ತು ನಿಮ್ಗೊಂದು ಸ್ವಲ್ಪ ಡೈರೆಕ್ಷನ್ ಚೇಂಜ್ ಅನ್ನಿಸ್ತಾ ಇದೆ ಅಲ್ಲ, ಡಿಫ್ರೆಂಟ್ ಅನ್ನಿಸ್ತಾ ಇದೆ. ಆ್ಯಂಡ್ ಹೈಟಿಗೆ ಇಟ್ಟಿದಂಗೆ ಅನಿಸ್ತದೆ. ಇವಾಗ ನಾನು ನೋಡ್ಲತ್ತೀನಿ ಎಡಿಟಿಂಗ್ ಮಾಡೋ ಹೊತ್ತಿನಾಗೆ ವೀಡಿಯೋ. ಸೊ ಹೈಟಿಗೆ ಇದ್ದಂಗೆ ಅನ್ನಿಸ್ತಾ ಇದೆ. ಹೆಂಗಿದೆ ಅಂತ ಹೇಳ್ರಿ ಫ್ರೆಂಡ್ಸ್. ಸೊ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಇವತ್ತಿಂದು ಕಂಪ್ಲೀಟ್ ಎಕ್ಸಸೈಸ್ ಲೆಗ್ಸ್ ಆ್ಯಂಡ್ ಥೈಸ್ ಮೇಲೆ ಇದ್ದು ಫ್ರೆಂಡ್ಸ್. ನಾನೇನು ಮಾಡೀನಿ ಅಂದರೆ ಎಕ್ಸಸೈಸಸ್ ಕಡಿಮೆ ತೊಗೊಂಡೀನಿ, 5 ಎಕ್ಸಸೈಸ್ ತೊಗೊಂಡೀನಿ. ಬಟ್ ಅರೌಂಡ್ ಎಕ್ಸಸೈಸ್ 100 times ಮಾಡೀನಿ. ಲಿಟ್ರಲಿ ಇಟ್ ಈಸ್ ನಾಟ್ ಜಸ್ಟ್ ಸೇಯಿಂಗ್ ಫ್ರೆಂಡ್ಸ್. ಎಲ್ಲಿನಾಗ 100 ಮಾಡೀನಿ. 100 ಮಾಡೋ ಹೊತ್ತಿನ ಎಸ್ಪೆಷಲಿ ಈ ಎಕ್ಸಸೈಸ್ ಏನು ಮಾಡ್ಲತ್ತೀರಿ ನೋಡಿರಿ, ಥೈಸ್ ಇಂಥ ಬೆನೀತಾವ, ತೊಡೆಗಳು ಲಿಟ್ರಲಿ ಹಿಂಗೆ ಶೇಕ್ ಆಗ್ಲತ್ತೀವಿ ಒಂಥರ. 100 ಮಾಡೋದು ತನಕ ನನ್ನ ಮುಖದ ಮೇಲೆ ಎಕ್ಸ್ಪ್ರೆಷನ್ ಗೊತ್ತಾಗ್ತಾಯಿದೆ ನಿಮ್ಗೆ. ಆ ಫೀಲಿಂಗ್ ನಂಗೆ ಇವಾಗ ನಗು ಬರ್ತಾಯಿದೆ. ಬಟ್ ಲಿಟ್ರಲಿ ಇಟ್ ಶೋಸ್ ಆನ್ ಹೆಲ್. ಬಟ್ ಹಾಗೆಲ್ಲ ಮಾಡಿದ್ರೆ ಎಲ್ಲ ನಮಗೆ ವೇಟ್ ಲಾಸ್ ಆಯ್ತದೆ, ಫ್ಯಾಟ್ ಲಾಸ್ ಅವಾಗೇ ಆಯ್ತದೆ. ಎಲ್ಲಿ ಪೇನ್ ಇರ್ತದೆ ನೋಡಿರಿ ಅಲ್ಲೇ ಗೇನ್ ಇರ್ತದೆ. ವಿತೌಟ್ ಎನಿ ಪೇನ್ ದೇರ್ ವೋಂಟ್ ಬಿ ಎನಿ ಗೇನ್. ಸೊ ಲೆಟ್ ಅಸ್ ಕಂಟಿನ್ಯೂ. ಸೊ ಅದು 100 ಮಾಡಿದ ತಕ್ಷಣ ಮತ್ತು ಇವಾಗ ಸೆಕೆಂಡ್ ಎಕ್ಸಸೈಸು 100 ಮಾಡೀನಿ. ಆ್ಯಂಡ್ ನೆಕ್ಸ್ಟ್ ಈಸ್ ಮಲ್ಕೊಂಡು ಇಟ್ ಈಸ್ ಲೈಕ್ ಫ್ರಂಟ್ ಆ್ಯಂಡ್ ಬ್ಯಾಕ್
ನೋಡ್ಲಿಕ್ಕೆ ಈಸಿ ಅನಿಸುತ್ತಾ ಇದಲ್ಲ ಫ್ರೆಂಡ್ಸ್, ಹೇಳಿ ನೀವು. ಆಹಾ ಇಟ್ ಈಸಿ ಅದಲ್ಲ, ಬಟ್ ಇಲ್ಲ ಫ್ರೆಂಡ್ಸ್, ಭಾಳ ಟಫ್ ಅದ. ಇಂಥ ಕಾಲು ಬಿನಿ ಐತ. ಫಸ್ಟ್ 10-20 ಮಾಡೋ ಹೊತ್ತಿನಾಗ ಏನು ಅನಿಸಿಲ್ಲ, ಅದರ ಅದು ಗೊತ್ತಾಯ್ತು ಪ್ರಾಬ್ಲಮ್ ಏನು ಅನ್ನೋದು. ಈಗ ಗೊತ್ತು ಕಾಲಿಂದ ಎಕ್ಸಸೈಸ್ ಮಾಡಿದ ನಂತರ ದಿ ಬೆಸ್ಟ್ ಎಕ್ಸಸೈಸ್ ಅಂದ್ರೆ ಇದು ಫ್ರೆಂಡ್ಸ್. ಕಾಲು ಮ್ಯಾಲೆ ಮಾಡಿದ್ರೆ ನನ್ನ ಕಾಲು ಸ್ಟ್ರೇಟ್ ಆಗಲ್ದು, ಅದಕ್ಕೆ ನಂಗೆ ಪ್ರಾಬ್ಲಮ್ ಅದ. ನಿಮ್ಮ ಕಾಲು ಸ್ಟ್ರೇಟ್ ಆದರೆ ಸ್ಟ್ರೇಟ್ ಮಾಡಿರಿ. ಆ್ಯಂಡ್ ಇದು ಎಲ್ಲಿ ಪ್ರೆಷರ್ ಬೀಳತ್ತದ ಹೇಳ್ರಿ ಫ್ರೆಂಡ್ಸ್, ಈಗ ತೋರಿಸ್ತೀನಿ ನೋಡಿರಿ. ಬೆಲ್ಲಿ ಮೇಲೆ ಅಂದ್ರೆ ನಮ್ದು ಹೊಟ್ಟೆ ಇರ್ತದೆ ನೋಡಿರಿ, ಅಲ್ಲಿ ಸೈಡ್ ಫ್ಯಾಟ್ ಮೇಲೆ ನಮ್ಗೆ ಲಿಟ್ರಲಿ ಫೀಲ್ ಆಯ್ತದೆ. ಹಿಂಗೆ ಪ್ರೆಸ್ ಮಾಡ್ಲತ್ತೀನಿ ನಂಗೆ ನಾವು 100 ಮಾಡೋ ತನಕ ನಿಯರ್ ಅಬೌಟ್ ನಮ್ಮದು ಹೊಟ್ಟೆ ಕರಗುತ್ತದೇನೋ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಅದೊಂದು ನನಗೆ ಏನು ಫೀಲ್ ಇತ್ತು ಅಂದ್ರೆ ಬಲೂನ್ಸ್ ಅಂತ ಆಡ್ತೀವಿ ನೋಡಿರಿ ಬರ್ಡೇ ಟೈಮ್ನಾಗ, ಹೆಂಗೆ ಲಾಸ್ಟ್ ಬಲೂನಿಗೆ ಹೆಂಗೆ ನಾವು ಒಂದು ಅಗರಬತ್ತಿನೋ ಒಂದು ಮುಳ್ಳು ಚುಚ್ಚಿ ಪಟ್ಟ ಮಾಡ್ತೀವಿ ನೋಡಿರಿ, ಆ ಥರ ಮಾಡಿರಿ ಚೆನ್ನಾಗಿದ್ದು ಅನ್ನಿಸ್ತದೆ ಫ್ರೆಂಡ್ಸ್. ಇವಾಗ ಲಾಸ್ಟ್ ಎಕ್ಸಸೈಸ್ 5th ಒನ್. ಸೊ ಕಾಲು ಲಿಫ್ಟಿಂಗ್, ಈಗ ತನಕ ಸೈಡ್ ಲಿಫ್ಟ್ ಮಾಡ್ಲತ್ತೀವಲ್ಲ ಕಾಲು, ಈಗ ಸ್ಟ್ರೇಟ್ ಲಿಫ್ಟಿಂಗ್. ಆ್ಯಂಡ್ ನಾನು ಕಮ್ಮಿಂಗ್ ಟು ಟಾಪಿಕ್, ಬಲೂನ್ ಹೆಂಗೆ ಬರ್ಸ್ಟ್ ಮಾಡ್ತೀವಿ ನೋಡ್ರಿ ಒಂದೊಂದು ಬರೋಣ ಅನಿಸ್ತದೆ. ಕೈಗಳಿಗೆ, ಕಾಲಿಗೆ, ಹೊಟ್ಟೆಗೆ ಇದ್ದಿಂದ ಎಕ್ಸ್ಟ್ರಾ ಫ್ಯಾಟ್ ಒಂದು ಮುಳ್ಳು ಚುಚ್ಚಿದ್ರೆ ಪುಟ್ಟ ಮಾಡಬೇಕು ಅಂತ. ಬಟ್ ಲಿಟ್ರಲಿ ಒಟ್ಟು ಈಸಿಯಾಗಿ ಆಗಲ್ಲ ಫ್ರೆಂಡ್ಸ್. ಒಟ್ಟು ಈಸಿ ಆಯಿತು ಅಂದರೆ ಯಾರೂ ಧಮ್ಮಿ ಇರಲ್ಲ ಈ ಮರ್ತಿನಾಗ. ಸೊ ಲಿಟ್ರಲಿ ಈಗ ಗೊತ್ತಾ, ಕಾಲಿಂದು ಆ್ಯಂಡ್ ತೊಡೆದು ಎಕ್ಸಸೈಸ್ ಮಾಡಿ, ಅಂದರೆ ಥೈಸ್ ಆ್ಯಂಡ್ ಲೆಗ್ಸ್ ಎಕ್ಸಸೈಸ್ ಮಾಡಿ ಭಾಳ ಮಸ್ತ್ ಬಂತು, ಮಜಾ ಬಂತು, ಎಂಜಾಯ್ ಮಾಡೀನಿ ಫ್ರೆಂಡ್ಸ್. 100 ಈಚ್ ಅಂದ್ರೆ 500 ಆಯಿತು. ನಿಯರ್ ಅಬೌಟ್ ಇವತ್ತು ಟೈಮ್ ಹೇಳಬೇಕಾದ್ರೆ 7ಕ್ಕೆ ಸ್ಟಾರ್ಟ್ ಮಾಡೀನಿ, 7:45 ಅರೌಂಡ್ಗೆ ಕಂಪ್ಲೀಟ್ ಮಾಡೀನಿ ಫ್ರೆಂಡ್ಸ್. ಆ್ಯಂಡ್ 500 ಅವು ಈಚ್ 100 ಮಾಡಿದ ನಂತರ ಕೂಲ್ ಡೌನ್ ಎಕ್ಸಸೈಸ್ ಮಾಡ್ಲತ್ತೀನಿ. ನಾನು ನಿಮ್ಗೆ ಇಲ್ಲಿ ಕಡಿಮೆ ತೋರಿಸ್ತೀನಿ, ನಿಮ್ಗೆ ತೋರಿಸ ನಂತರ ನಾನು ಮತ್ತೆ ಕಂಟಿನ್ಯೂ ಮಾಡೀನಿ ಕೂಲ್ ಡೌನ್ ಎಕ್ಸಸೈಸಸ್ ಫ್ರೆಂಡ್ಸ್. ಸೊ ನಾವು ಎಲ್ಲಿ ಪೇಯ್ನ್ ಆಗ್ತಾಯಿದ್ದಲ್ಲ, ಲೈಕ್ ಎಕ್ಸಾಂಪಲ್ ಇವತ್ತು ಥೈಸ್ ಆ್ಯಂಡ್ ಲೆಗ್ಸ್ ಮಾಡೀವಲ್ಲ, ಸೊ ಅವು ಸ್ಟ್ರೆಚ್ ಜಾಸ್ತಿ ಮಾಡಬೇಕು. ಯಾಕೆ ಜಾಸ್ತಿ ಮಾಡಬೇಕು ಅಂದ್ರೆ ನಾಳೆ ಮತ್ತೆ ಮಾಡೋದಲ್ಲ ಫ್ರೆಂಡ್ಸ್. ಇವತ್ತು ಒಂದೇ ದಿನ ಮಾಡಿ ನಮ್ಗೆ ಮನೆಗೆ ಕುಂತ್ರ ನಡೆಯಲ್ಲ. ಸೊ ಯಾರು ವರ್ಕಿಂಗ್ ಹೋಗೋರು ಇರ್ತಾರೆ, ಯಾರು ವರ್ಕ್ ಮನೆಗೂ ಜಾಸ್ತಿ ಇರ್ತದೋ ಅಂಥವ್ರೆಲ್ಲರೂ ಇರ್ತಾರಲ್ಲ, ಸೊ ಡೆಫಿನೆಟ್ಲಿ ನಮ್ಗೆ ಎಲ್ಲಿ ಪೇನ್ ಆಗ್ಲತ್ತದ ನೋಡಿರಿ, ಆ ಬಾಡಿ ಪಾರ್ಟ್ ಮೇಲೆ ಸ್ಟ್ರೆಚ್ ಜಾಸ್ತಿ ಮಾಡ್ರೆ ಮಾತ್ರ ನಮ್ಗೆ ನೆಕ್ಸ್ಟ್ ಡೇ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರ್ತದೆ. ಇಲ್ಲಾಂದ್ರೆ ಅದೇ ಪೇನ್ ಅದ ಅಂತೇಳಿ ನಾವು ಬಿಟ್ಬಿಡ್ತೀವಿ. ಅದರ ಸಲುವಾಗಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಬೇಕು, ಪ್ರಾಪರಾಗಿ ಮಾಡಬೇಕು ಫ್ರೆಂಡ್ಸ್. ಏಕ್ದಮ್ಸೆ ಫಾಸ್ಟಾಗಿ ಮಾಡ್ಲಿಕ್ಕೆ ಹೋದೆವು ಅಂದ್ರೂ ಪ್ರಾಬ್ಲಮ್ ಆಗ್ತದೆ. ಕಮಿಂಗ್ ಟು ಮನೆ ಕೆಲಸ, ಈ ಎಕ್ಸಸೈಸ್ ಮಾಡ್ಕೋಕ್ಕಿಂತ ಮುಂಚೆನೇ ನಾನು ಒಳಗಿಂದು ಹೊರಗಿಂದು ಕೂತೀನಿ. ಆನಂತರ ಎಕ್ಸಸೈಸ್ ಮಾಡ್ತೀನಿ. ಯಾಕಂದರೆ ಇವಾಗ ವೈಭವ್ ತಡ ಮಾಡಿ ನಡೆದನಲ್ಲ, ಅದಕ್ಕೆ ಒಂದು ಸ್ವಲ್ಪ ನಂಗೆ ಚಾನ್ಸ್ ಸಿಗ್ಲತ್ತದ ಮುಂದಿನ ತೊಟ್ಟು ಎಕ್ಸಸೈಸ್ ಮಾಡ್ಲಿಕ್ಕೆ. ಯಾರು ಹೇಳೋಕ್ಕಿಂತ ಮುಂಚೆ ಎಕ್ಸಸೈಸ್ ಮಾಡ್ಕೋತೀನಿ. ಕೆಲವೊಬ್ರು ಹೆಂಗೆ ಅಂದ್ರೆ ಎದ್ದ ತಕ್ಷಣ ನೀರು ಕುಡ್ದು ಎಕ್ಸಸೈಸ್ ಮಾಡ್ತಾರೆ. ಬಟ್ ನನಗೆ ಹೊಟ್ಟೆಗೆ ಏನಾರ ಇತ್ತಲ್ಲ ಎಕ್ಸಸೈಸ್ ಮಾಡ್ಲಿಕ್ಕಿಂತ ಮುಂಚೆ ನನಗದು ಆಡಿನಂಗೆ ಒಂಥರ ಉಲ್ಟಿ ಆದಂಗೆ ಆಗ್ತದೆ, ಹೊಟ್ಟೆ ಬೆನಿ ಆಯ್ತದೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದ್ರೆ ಎಕ್ಸಸೈಸ್ ಮಾಡ್ಲಿಕ್ಕಿಂತ ಮುಂಚೆ ಒಂದು ಹನಿ ನೀರನ್ನು ಬಾಯಿಗೆ ಹಾಕುವಲ್ಲ, ಡೈರೆಕ್ಟ್ ಎಕ್ಸಸೈಸ್ ಮಾಡ್ತೀನಿ. ಆ ನಂತರ ಒಲೆ ಅದನ್ನು ಸಾಫ್ ಮಾಡಿ ಒಂದು ಸ್ವಲ್ಪ ಪೂಜೆ ಮಾಡಿ ಹಾಲಿಗೆ ಒಂದು ಕಡೆ ಇಟ್ಟು ಆವಾಗ ನೀರು ಇಕ್ತೀನಿ. ಅಂದ್ರೆ ನಂಗೆ ಎಕ್ಸಸೈಸ್ಗೆ ಮತ್ತು ನೀರು ಕುಡ್ಲಿಕ್ಕೆ ಒಂದು 15-20 ಮಿನಿಟ್ಸ್ ಗ್ಯಾಪ್ ಬರ್ತದೆ ಫ್ರೆಂಡ್ಸ್. ಆವಾಗ ಮಾತ್ರ ನಾನು ಆರಾಮಾಗಿ ಕುಡಿಬೋದು. ಇಲ್ಲ ಅಂದ್ರೆ ನನಗೆ ಒಂಥರ ತಕ್ಲೀಫ್ ಆಗ್ತದೆ. ಅದಕ್ಕೆ ನಾನು ಯಾವಾಗಲೂ ಮುಂಚೆ ನೀರು ಕುಡ್ಲಿಕ್ಕೆ ಹೋಗಲ್ಲ. ಅದನ್ನು ನೀವು ಒಂದು ಬಾರ ಅಬ್ಸರ್ವ್ ಮಾಡಿರಿ, ನಿಮ್ಮ ಬಾಡಿ ಪ್ಯಾಟರ್ನ್ ಯಾವ ಥರ ಅದ, ನಿಮ್ಗೆ ಹೆಂಗೆ ಅನ್ಸತ್ತದ ಅಂತ. ಆವಾಗ ಮಾತ್ರ ನೀವು ಕುಡಿಲಿಕ್ಕೆ ಹೋಗ್ರಿ ನೀರು, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗ್ತದೆ. ನಾನು ಈ ಥರ ಮಾಡ್ತೀನಿ ಅಂತ ನೀವು ಅದು ಫಾಲೋ ಮಾಡ್ಲಿಕ್ಕೆ ಹೋಗಬೇಡ್ರಿ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ ವಾಟ್ ಇಟ್ ಸೇಸ್, ನಮ್ಮ ಬಾಡಿ ನಮ್ಮ ಸಣ್ಣ ಮಾತಾಡ್ತದೆ ಫ್ರೆಂಡ್ಸ್. ಫಸ್ಟ್ ನಾವು ಅದು ಅರ್ಥ ಮಾಡ್ಕೋಬೇಕು, ಆವಾಗೆ ನಾವು ಏನು ಬೇಕೋ ಅದು ಮಾಡ್ಕೋಬೋದು ಈಸಿಯಾಗಿ. ಈ ಬೋಣಿ ಕೆಳಗಿದ್ದು ಇಕ್ತೀನಿ, ಯಾಕಂತಂದ್ರೆ ಇದು ಬೋಣಿ ಸಣ್ಣದೆಲ್ಲ ಕೆಳಗೆ ಬರ್ತದೆ, ಅದು ಸಲುವಾಗಿ. ಚಲೋ, ಇಟ್ಸ್ ಮೈ ಟಾಪಿಕ್ಸ್ ಒಟ್ಟೆ. ಈ ಥರ ಒಮ್ಮೆ ಎಲ್ಲ ಕುಟ್ಟಿಟ್ಕೊಂಡು ಜೀರಿಗೆ, ಅಜವಾಯಿನ್, ದಮ್ಮನ್ ಸೊಪ್ಪು, ಶುಂಠಿ, ಕಾಲಿ ಮಿರ್ಚ್
ಆ್ಯಂಡ್ ಧನಿಯಾ ಬೀಜ. ಸೊ ನಾನು ಡಿಟಾಕ್ಸ್ ನೀರು ರೆಡಿ ಆಗೋ ತನಕ ನಾನು ನಾರ್ಮಲ್ ನೀರು ಕುಡಿದೆ ಫ್ರೆಂಡ್ಸ್. ಆನಂತರ ಡಿಟಾಕ್ಸ್ ಟೀ ಆರ್ ವಾಟರ್ ಏನು ಭೀ ಅನ್ಕೊರಿ ಒಂದು ಸ್ವಲ್ಪ ಗೊರಬೆಚ್ಚಗಿದ್ದಾಗೆ ಕುಡಿಬೇಕು. ಆ್ಯಂಡ್ ನೀರು ಬಂದೀವು ನಾಳೆಗೆ ಅದಕ್ಕೆ ಒಂದು ಸೈಡ್ ನೀರನ್ನು ತುಂಬ್ಕೊಳತ್ತೀನಿ. ಸೊ ಎರಡೆರಡು ಕೆಲಸ ಒಂದೇ ಆ್ಯಂಡ್ ಕಬ್ಬಿನ ಹಾಲಿನವ್ರು ಬಂದಿರು. ಸೊ ನಾನೇನು ಫಾಲೋ ಮಾಡ್ತೀನಿ ಅಂದರೆ ಬಿಫೋರ್ 12 ಕಬ್ಬಿನ ಹಾಲು ಕೊಂಡ್ರೆ ಚಲೋ ಅಂಥೇಳಿ ನಾನು ಬಾರಕ್ಕಿಂತ ಮುಂಚೆನೇ ಕುಡಿತೀನಿ. ಆ್ಯಂಡ್ ಅವ್ರಿಗೆ ನಿಂಬೆಹಣ್ಣು ಮತ್ತು ಅಲ್ಲ ಇಕ್ಕಿ ಮಾಡಂತೀನಿ. ಸೊ ನಮಗೆಲ್ಲ ಸಲುವಾಗಿ ಕಬ್ಬಿನ ಹಾಲು ರೆಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅವ್ರ ಟೀ ಚಹಾ ಕುಡಿಯೋರಿಗೆ ಹಿಂಗೆ ರಾಟಿ ಇರ್ತಲ್ಲ, ನಮ್ಮಲ್ಲಿ ಇವ್ರು ಕುಡಿತಾರೆ ಚಹಾ, ನಂಗೂ ರಾಟಿ ಇದೆ. ಸೊ ಈಗ ಗೊತ್ತಾ ನೋ ಟೀ ಎಟ್ ಆಲ್, ಓನ್ಲಿ ಆ್ಯಂಡ್ ಓನ್ಲಿ ಕಬ್ಬಿನ ಹಾಲು. ಮಸ್ತ್ ತಣ್ಣಗೆ ಐಸೇನೂ ಹಾಕಿಲ್ಲ, ಬಟ್ ಮಸ್ತ್ ತಣ್ಣು ಕಬ್ಬಿನ ಹಾಲು ಕುಡಿದ್ರೆ ಮಜಾ ಬಂತು ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಏನು ಅಂದರೆ ಯಾವಾಗಲೂ ಕಬ್ಬಿನ ಹಾಲು ಇಮಿಡಿಯೇಟಾಗಿ ಹಿಂಗೆ ತೆಗೆಣಕಿ ಈ ವೈಟ್ ಇರ್ತದೆ ನೋಡ್ರಿ, ಅವಾಗೆ ಕುಡಿಬೇಕು, ತಡ ಮಾಡಿ ಕುಡಿಬಾರ್ದು ಫ್ರೆಂಡ್ಸ್. ಯಾವಾಗಲೂ ಫ್ರೆಶ್ ತೆಗೆದಿಂದ ಕುಡಿಬೇಕು. ಆ್ಯಂಡ್ ಬ್ಲ್ಯಾಕ್ ಆಗ್ತಾ ಬರ್ತದೆ ನೋಡಿರಿ, ಹಾಗಂತೂ ಕುಡಿನೇಬಾರ್ದು. ಆ್ಯಂಡ್ ಬರ್ರಿ ಇವಾಗ ಊಟ ಮಾಡರಿ. ಸೂಪರ್ ಆಗದ ರ್ಯಾಡಿಶ್ ಪಲ್ಯ. ಆ್ಯಂಡ್ ರ್ಯಾಡಿಶ್ ಭೀ ಅಪ್ಪುಟ್ ರ್ಯಾಡಿಶ್ ಒಟ್ಟಿ ಹಾಕಿಲ್ಲ, ರ್ಯಾಡಿಶ್ ದೆಲ್ಲಿ ಅಂದ್ರೆ ಮೂಲಂಗಿ ಅದರದ್ದು ಕೆಳಗೆ ವೈಟ್ ಇರ್ತದೆ ನೋಡಿರಿ, ಮೂಲಂಗಿ ಮತ್ತು ಮೂಲಂಗಿ ತಪ್ಪಲು ಮತ್ತು ಚೆಣ್ಗಿ ಬೇಳೆ ಹಾಕಿ ಪಲ್ಯ ಮಾಡೀನಿ. ಸೂಪರ್ ಟೇಸ್ಟಿಯಾಗ್ಯದ. ಮೊಸರು ಸಂಟ ಟೇಸ್ಟ್ ಹತ್ತತ್ತು ಫ್ರೆಂಡ್ಸ್. ನಿಮ್ಗೆಲ್ಲರಿಗೂ ಇಷ್ಟ ಆಗ್ತದೆ ಇಲ್ಲ ಹೇಳ್ರಿ. ಕೆಲವೊಬ್ಬರು ಉಂಬಲ್ಲ, ಓನ್ಲಿ ಆ್ಯಸ್ ಅ ಸಲಾಡ್ ತಿಂತಾರೆ ಖರೆ ಅಂತಾರೆ, ಬರೀ ಮೂಲಂಗಿ ಪಲ್ಯ ಉಳ್ಳಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಊಟ ಮಾಡಿದ ತಕ್ಷಣ ಒಂದು ಸ್ವಲ್ಪ ಚಳಿ ಆಗ್ಲತ್ತೀವು, ಥೋಡೆ ಬಿಸಿಲು ಬಂದಂಗೆ ಅನ್ಸತ್ತಿತ್ತು. ಅದಕ್ಕೆ ಹೊರಗೆ ವಾಕಿಂಗ್ ಮಾಡ್ತಾಯಿದ್ದೀನಿ ಅಂದರೆ ಹೇಳಬೇಕು. ಆದರೆ ಕೊಯ್ ಮಿಲ್ಯ ಮೂವಿದ ಜಾದೂ ಆಗೀನಿ, ಬಿಸಿಲು ತಿಳ್ತೀನಿ ಇವಾಗಲಿ. ಇವಾಗ ಫ್ರೆಂಡ್ಸ್ ಬಟ್ಟೆ ಒಗೆಯೋಕ್ಕಿಂತ ಮುಂಚೆ ಒಂದು ಬಾರ್ ಕಾಫಿ ಕುಡಿಯಿರಿ ಅಂತ ಕಾಫಿ ಕುಡಿಲತ್ತೀನಿ. ಬಟ್ ಇದು ಕಾಣಿಸ್ತಾ ಇಲ್ಲ ಕಾಫಿ ಪ್ಲೇ ಯಾಕೋ. ಕ್ಯಾಪ್ಚರ್ ಪ್ಲೀಸ್. ಕ್ಯಾಪ್ಚರ್ ಆಗ್ತಲ್ಲ, ಇಟ್ಟು ಕ್ಯಾಪ್ಚರ್ ಆಗ್ತದೆ. ಸೊ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಕಾಫಿ ವಿತೌಟ್ ಎನಿ ಶುಗರ್. ಟೈಮ್ ಫಾರ್ ಗ್ರೀನ್ ಟೀ. ಬಟ್ಟೆ ಒಗೆದು ಬಂದೀನಿ ಆ್ಯಂಡ್ ನಾವು ಐ ಆಮ್ ಗೋಯಿಂಗ್ ಟು ಹ್ಯಾವ್ ಮೈ ಗ್ರೀನ್ ಟೀ. ಬರೀ ಎಲ್ಲರೂ ಕುಡಿಯಟ್ರಿ. ಗ್ರೀನ್ ಟೀದಿಂದ ವೆಯ್ಟ್ ಲಾಸ್ 100% ಆಗ್ತದೆ ಅಂತೇನಿಲ್ಲ, ಬಟ್ ಇಟ್ ವರ್ಕ್ಸ್ ಮೋರ್ ಆನ್ ಮೆಟಬಾಲಿಸಮ್. ಸೊ ಎಷ್ಟು ಗ್ರೀನ್ ಟೀ ಕೊಂಡ್ರು ಅಷ್ಟು ಮೆಟಬಾಲಿಸಮಲ್ಲಿ ವರ್ಕ್ ಆಗ್ತದೆ ಅಂತ ನನ್ನ ನಂಬಿಕೆ. ಜಸ್ಟ್ ಟೈಮ್ ವಿತ್ ವೈಭವ್ ಆ್ಯಂಡ್ ನಂದು ಗ್ರೀನ್ ಟೀ ಟೈಮ್. ವೈಷ್ಣವ ಜರ ಬಾಟಲ್ ತೋರಿಸು. ಇದು ಕಡ್ತಾ ಎಷ್ಟು 1 2 3 600. ಎಸ್ ಐ ಆಮ್ ರೈಟ್. 600 ಇಲ್ಲ 800 ಅಂದ್ರೆ 12 1 ಲೀಟ್ರ್ ಮೇಲೆ ಒಂದು ಗ್ಲಾಸ್ ನೀರು ಕುಡ್ದೀನಿ. ಇವಾಗ ಕುಡಿಬೇಕು. ಟೈಮ್ ಎಷ್ಟು ಅಂದ್ರೆ 12:30 ಫ್ರೆಂಡ್ಸ್. ಬರೀ ಗ್ರೀನ್ ಟೀ ಕುಡಿಯೋರು ಆ್ಯಂಡ್ ಚೆಸ್ ಆಡೋರು. ಮಕ್ಕಳು ಮನೆಗಿದ್ರೆ ಇಟ್ಟಿದಲ್ಲ ಚೆಸ್ ಆಡೋರು. पूरा ग्राउंड साफ है सही ಆಟದ ಮತ್ತೇನಿಲ್ಲ. ಎರಡು ಊಟ ಮಧ್ಯಾಹ್ನ ಊಟಕ್ಕೆ ನುಚ್ಚು ಊಟ ಮಾಡ್ಲತ್ತೀನಿ ಫ್ರೆಂಡ್ಸ್. ಎಷ್ಟು ಜನರಿಗೆ ಗೊತ್ತು ನುಚ್ಚು ಹೇಳ್ರಿ. ನೀನು ವೈಭವ್ ಸೆಲೆಕ್ಟ್ ಮಾಡಿನಲ್ಲ, ಸೊ ಅದೇ ಒಂದು ಸ್ವಲ್ಪ ಹೆಚ್ಚಿಗೆ ಆಗ್ಯದ. ಹಾಲು ಹಾಕಿ ಅವನಿಗೂ ನಂಗೂ ಸೊ ಹಾಲು ಹಾಕಿ ಮಿಕ್ಸ್ ಮಾಡಿದೆ. ಈಗ ಇದ್ರೊಳಗೆ ನಾನು ಅಂತೀನಿ, ವೈಭವ್ನೂ ಕೊಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಟೈಮ್ ಹೇಳ್ತೀನಿ 2 o'clock ಫ್ರೆಂಡ್ಸ್. ಇನ್ನೊಂದು ಮಾತು ಕೇಳೋದು ನೆನಪಾಯಿತು. ಎಷ್ಟು ಜನರಿಗೆ ನುಚ್ಚು ಇಷ್ಟ ಆಯ್ತದ ಅನ್ನೋದು ಹೇಳ್ರಿ. ನನಗಂತೂ ಇಷ್ಟ. ಆ್ಯಕ್ಚುಲಿ ನಮ್ಮದು ಟ್ರೆಡಿಷ್ನಲ್ ವೇ ಆಫ್ ಈಟಿಂಗ್ನಾಗ ನುಚ್ಚು ಹಾಲು ಉಂತಾರೆ, ತುಪ್ಪ ಸಂಟು ಉಂತಾರೆ, ಇಲ್ಲಾಂದ್ರೆ ನುಚ್ಚು ಬ್ಯಾಳೆಗೂ ಉಂತಾರೆ. ನನಗೆ ನುಚ್ಚು ಹಾಲು ಅಥವಾ ಮೊಸರು ಸಂಟು ಇಷ್ಟ. ಸೂಪರ್ ಆಗುತ್ತೆ. ಅದು ಸ್ಪೆಷಲಿ ಜುರಿ ಹಿಡ್ದು ಮಾಡಬೇಕು, ಮತ್ತಿಟ್ಟು ಸೂಪರ್ ಆಗ್ತದೆ. ಮೈ ಸೆಕೆಂಡ್ ಕಪ್ ಆಫ್ ಗ್ರೀನ್ ಟೀ. ಈಗ ಹೊತ್ತಿಂದ ಸೆಕೆಂಡ್ ಕಪ್ ಕುಡ್ಲಿತ್ತೀನಿ. ಮುಂಜಾನೆ ತಿಂದು ಊಟ ಆದ ತಕ್ಷಣ ಒಂದು ಬರಾಗಿತ್ತು. ಆ್ಯಂಡ್ ಇವಾಗ 5 o'clock ಆ್ಯಂಡ್ ಐ ಆಮ್ ವಾಚಿಂಗ್ ದಿಸ್ ಮೂವಿ. ಎಷ್ಟು ಜನ ನೋಡಿರಿ ಕಮೆಂಟ್ ಮಾಡಿರಿ, ಜಾಸ್ತಿ ತೋರಿಸಲ್ಲ.
ಕಾಪಿರೈಟ್ ಇಶ್ಯೂ ಬರ್ತದೆ. ಚಳಿಯೇ ಬರ್ರಿ. ಆ್ಯಕ್ಚುಲಿ ನಾನು ಒಬ್ಬಕಿನೇ ಅಲ್ಲ, ನಾನು ನನ್ನ ಮಕ್ಕಳು ಆ್ಯಂಡ್ ಶಿರೀಷ ಎಲ್ಲರೂ ಕುಂತು ಛಪಾಕ್ ಮೂವಿ ನೋಡ್ಲತ್ತಿದ್ದೆವು. ಆ್ಯಂಡ್ ನಾವು ಐ ಆಮ್ ಗೋಯಿಂಗ್ ಟು ಎಂಜಾಯ್ ದಿಸ್ ಗ್ರೀನ್ ಟೀ. ಆ್ಯಂಡ್ ಇನ್ನೂ ಭಾಳಷ್ಟು ಕೆಲಸದ ಭಾಂಡಿ ಒಳಗದ್ದು. ಆ್ಯಕ್ಚುಲಿ ಮೂವಿ ನೋಡ್ಕೊತ ಕುಂತಿದ್ದೆವು. ಈಗ ಮುಗಿಸ್ಕೊಂಡು ವಾಕಿಂಗ್ನು ಮಾಡಬೇಕು. ಇನ್ನೂ ವಾಕಿಂಗ್ ಮಾಡಿಲ್ಲ ಇಲ್ಲಿನ ತನಕ. ಓನ್ಲಿ ವಾಕಿಂಗ್ 1000 ಸ್ಟೆಪ್ಸ್ ಆಗ್ಯಾವ. ಇವಾಗ ಮಾಡಬೇಕು. ಫ್ರೆಂಡ್ಸ್ ಟೈಮ್ ಇವಾಗ 6:45 ಅಂದ್ರೆ 7:30 ರೀ. 7 o'clock ಆಗ್ಯದ. ಆ್ಯಂಡ್ ನೀರಿನಂದು 600 ಅಂದ್ರೆ 700 ಇಲ್ಲಿ 600 ಆ್ಯಂಡ್ 800 ನಡು ಉಳ್ದಾವ. ಸೊ 700 ml ನೀರು ಉಳ್ದಾವ. ಮುಗ್ಬಸ್ ತನಕ ಕಂಪ್ಲೀಟ್ ಆಯ್ತು. ಯಾಕಂದ್ರೆ ನಾನು 10 o'clock ತನಕ ಮುಗ್ತೀನಲ್ಲ, 3 hours ಅದಾವಿನ. ಸೊ ಇಷ್ಟು ನೀರು ಕಂಪ್ಲೀಟ್ ಮಾಡ್ರಿ ಅಂದು ಗೊತ್ತಾ, 3.5 ಲೀಟರ್ ವಾಟರ್ ಕಂಪ್ಲೀಟ್ ಮಾಡ್ನಂಗೆ. ಚಲಿ ಫ್ರೆಂಡ್ಸ್, ಎಲ್ಲರದ್ದು ಡಿನ್ನರ್ ಆಯಿತು. ಇವಾಗ ಟೈಮ್ ಫಾರ್ ಮೈ ಲಾಸ್ಟ್ ಬೆಡ್ ಟೈಮ್ ಡ್ರಿಂಕ್. ಸೊ ಬೆಡ್ ಟೈಮ್ ಡ್ರಿಂಕ್ನಾಗ ಈಗ ಭಾಳ ದಿನ ಆಯ್ತು ನೋಡ್ಲತ್ತೀರಿ. ಜೀರಾ, ಅಜ್ವೈನ್, ಸೋಂಪು ಮತ್ತು ಕಾಲಿ ಮಿರ್ಚಿ ಪೇಪರ್, ಬ್ಲ್ಯಾಕ್ ಪೇಪರ್ ಅಂತಾರಲ್ಲ, ಅದು ಕುದಿಸ್ಕೊಂಡೆ ಕುಟ್ಟತೀನಿ. ಒಂದು ಕಡೆ ಅದು ಕುದಿಸ್ಲಕ್ಕೆ ಇಟ್ಟೀನಿ. ಭಾಂಡೆ ಬೆಳಗ್ಲತ್ತೀನಿ. ಈ ಥೋಡೆನೇ ಅವ ಭಾಂಡೆ ಬೆಳಗೋದು. ಸೊ ಅಷ್ಟು ಬೆಳಗೋ ತನಕ ಮೈ ಬೆಡ್ ಟೈಮ್ ಡ್ರಿಂಕ್ ಈಸ್ ಆಲ್ಸೋ ರೆಡಿ. ಆ್ಯಂಡ್ ಇದೊಂದು ಕುಡ್ದು ಮುಕ್ಕೊಂಡ ಅಂದ್ರೆ ಕಂಪ್ಲೀಟ್. ನೀವೆಲ್ಲ ಏನು ಕುಡಿಲತ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಆ್ಯಂಡ್ ಅದು ಒಂದು ಸ್ವಲ್ಪ ಅದ ಅನಿಸುತ್ತಲ್ಲ, ಇದಿಟ್ಕೊಂಡಿದ ನಂತರ ಅದನ್ನು ಹಾಕ್ಕೊಂಡು ಫಿನಿಷ್ ಮಾಡಿರ್ತೀನಿ. ಸೊ ಇವತ್ತು ಎಕ್ಸಸೈಸ್ ಡನ್, ವಾಕಿಂಗ್ ಡನ್. ಐ ಥಿಂಕ್ ವಾಕಿಂಗ್ ಇಲ್ಲಿ ತೋರಿಸಿಲ್ಲ, ವೀಡಿಯೋ ಮಾಡಿಲ್ಲ. ವಾಕಿಂಗ್ ಆಲ್ಸೋ ಡನ್ ಫ್ರೆಂಡ್ಸ್. ಸೊ ನೀರು ಅಬೌಟ್ 3.5 ಲೀಟರ್ಸ್ನು ಕುಡ್ದೀನಿ. 3.5 ಲೀಟರ್ಸ್ ಆಫ್ ವಾಟರ್ ಡನ್. ಎವ್ರಿಥಿಂಗ್ ಡನ್ ವೆರಿ ವೆಲ್. ಸೂಪರ್ಬ್ ಡೇ ಫ್ರೆಂಡ್ಸ್. ಐ ಹ್ಯಾಡ್ ಗ್ರೇಟ್ ಡೇ. ನಿಮ್ಗೆ ಇಲ್ಲಿನ ತನಕ ವೀಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿರಿ ಫ್ರೆಂಡ್ಸ್. ವೀಡಿಯೋ ಮಾಡ್ಲಿಕ್ಕೆ ಭಾಳ ಎಫರ್ಟ್ಸ್ ಇರ್ತಾವೆ, ಟೈಮ್ನೂ ಹತ್ತದ ಫ್ರೆಂಡ್ಸ್. ಸೊ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ. ನಿಮ್ದೊಂದು ಲೈಕ್ ನನಗೆ ಭಾಳ ಮೋಟಿವೇಟ್ ಮಾಡ್ತದೆ. ಐ ಹೋಪ್ ಇಲ್ಲಿ ಡೆಫಿನೆಟ್ಲಿ ಲೈಕ್. ಇಲ್ಲಿನ ತನಕ ಬಂದ್ರಿ ಅಂದರೆ ಒಂದು ಲೈಕ್ ಮಾಡೇ ಹೋಗ್ರಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ with a new challenge and all. Bye. Have a nice day.